ಇಷ್ಟು ಹೆಲ್ದಿಯಾದ ಮತ್ತು ಟೇಸ್ಟಿಯಾದ ಸಾಂಬಾರು ನೀವು ಮಾಡಿದ್ದೀರಾ? ಸೊ ಒಂದೇ ಸಾಂಬಾರಿನಲ್ಲಿ ಪ್ರೋಟೀನ್, ವಿಟಮಿನ್, ಎನರ್ಜಿ ಎಲ್ಲ ಸಿಗೋ ಅಂಥ ಸಾಂಬಾರಿದು. ಸೊ ಯಾವುದಿದು ಸಾಂಬಾರು? ಸೊ ವೆಲ್ಕಮ್ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಕಡಲೆಕಾಳು, ಬಟಾಣಿ, ಆಲೂಗಡ್ಡೆ, ಹೂಕೋಸು ಹಾಕಿ ಮಾಡೋ ಸೂಪರ್ ಟೇಸ್ಟಿ ಸಾಂಬಾರು. ಇದು ಅನ್ನ, ಮುದ್ದೆ, ಚಪಾತಿ, ದೋಸೆ ಎಲ್ಲದಕ್ಕೂ ಬೆಸ್ಟ್ ಆಗಿರೋವಂಥ ಸಾಂಬಾರು. ಸೊ ನಾನು ಹೂಕೋಸೆಲ್ಲ ತೊಳೆದು, ಬಟಾಣಿ, ಕಡಲೆಕಾಳು, ಆಲೂಗಡ್ಡೆ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಕಾಳು, ಬಟಾಣಿ ಕಾಳನ್ನ ನಾನು ನೆನೆಸಿಟ್ಟಿರೋದ್ರಿಂದ ಮೊಳಕೆ ಬಂದಿದೆ. ಸೊ ಎಲ್ಲ ರೆಡಿ ಮಾಡಾಯಿತು. ನೆಕ್ಸ್ಟು ನಾನು ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹಾಕ್ತಾ ಇರೋದು ಒಂದು ಜಾರ್ಗೆ ಅರ್ಧ ಇಂಚು ಶುಂಠಿ, ಒಂದು 6ರಿಂದ 8 ಎಸ್ಳು ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದಿದ್ದೀನಿ. 3 ಮೀಡಿಯಮ್ ಸೈಜ್ ಆನಿಯನ್ನ ಹಾಕಿದ್ದೀನಿ. 4ರಿಂದ 5 ಟೊಮೊಟೊ ದಪ್ಪಗೆ ಹೆಚ್ಕೊಂಡಿದ್ದೀನಿ. ಕಾಯಿ ನೀವು ಸ್ವಲ್ಪ ಹಾಕಿದರೆ ಮುದ್ದೆಗೆ, ಅನ್ನಕ್ಕೆ ಸರಿ ಹೊಂದುತ್ತೆ. ನಿಮಗೆ ಚಪಾತಿಗೆ ಬೇಕು ಅಂದರೆ ಕಾಯಿನ ಸ್ವಲ್ಪ ಜಾಸ್ತಿ ಹಾಕಿ. ಅದು ಗಟ್ಟಿಗಾಗೋದ್ರಿಂದ ಗ್ರೇವಿ ಥರ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಚಪಾತಿ ಮತ್ತು ದೋಸೆಗೆ. ನೆಕ್ಸ್ಟ್ ನಾನು ಹಾಕ್ತಿದ್ದೀನಿ ಖಾರದ ಪುಡಿ. ನಾನು 2 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಇದು ಫ್ಯಾಮಿಲಿ ಆಫ್ 6 ಆಗಿರೋದ್ರಿಂದ 2 ಸ್ಪೂನ್ ಖಾರದ ಪುಡಿ ಹಾಕಿಟ್ಟಿದ್ದೀನಿ. ನೀವು ಫ್ಯಾಮಿಲಿ ಆಫ್ 4 ಆಗಿದ್ದರೆ 1 ಸ್ಪೂನ್ ಖಾರದ ಪುಡಿ ಸಾಕು. ನೆಕ್ಸ್ಟ್ ಹಾಕ್ತಿದ್ದೀನಿ ಧನಿಯಾ ಪುಡಿನೂ 1 ಸ್ಪೂನ್ ಫುಲ್ ಆಫ್ 2 ಸ್ಪೂನು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿದೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ. ನೆಕ್ಸ್ಟು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಿದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಆಯಿತು. ನೆಕ್ಸ್ಟು ನಾನು 2 ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಟೊಮೊಟೊನ 2 ಹಾಕಿದ್ದೀನಿ. ಸಣ್ಣಗೆ ಹೆಚ್ಕೊಂಡು ಹಾಕಬೇಕು ಒಗ್ಗರಣೆಗೆ. ಸೊ ನೀವು ಈ ಹಂತದಲ್ಲಿ ಟೊಮೊಟೊ ಹಾಕೋದ್ರಿಂದ ಸಾರ್ದು ಟೇಸ್ಟ್ ಚೆನ್ನಾಗಾಗುತ್ತೆ. ಯಾಕೆ ಅಂದರೆ ಟೊಮೊಟೊ ಸ್ಮ್ಯಾಶ್ ಆಗೋವರೆಗೂ ಬೇಯುತ್ತೆ. ಟೊಮೊಟೊ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ನಾನು ಖಾರನ ಹಾಕ್ತಾಯಿದ್ದೀನಿ. ಖಾರ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಬೇಯ್ದ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಿಮಗೆ ಗೊತ್ತಿರುತ್ತೆ ನಿಮ್ಮ ಮನೆಯವ್ರಿಗೆ ಎಷ್ಟು ಉಪ್ಪು ಬೇಕು ಅಂತ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಇಟ್ಕೊಂಡಿರೋ ಅಂತಹ ತರಕಾರಿ ಕಾಳುಗಳನ್ನೆಲ್ಲ ನಾನು ಈ ಹಂತದಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಖಾರದಲ್ಲಿ ಚೆನ್ನಾಗಿ ತರಕಾರಿ ಬೇಯಲಿ. ಸೊ ನಾನು ಅದಕ್ಕೆ ವಿಷಲ್ ಮುಚ್ಚುತ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ನೀರು ಬೇಕು, ನಿಮಗೆ ಗ್ರೇವಿ ಥರ ಬೇಕಾ, ಕರಿ ಥರ ಬೇಕಾ, ಅದನ್ನು ನೋಡಿಕೊಂಡು ನೀವು ನೀರು ಹಾಕೋದ್ರಿಂದ ನಿಮಗೆ ಚಪಾತಿ ಬೇಕಾದರೆ ಚಪಾತಿಗೆ ಯೂಸ್ ಮಾಡ್ಬೋದು, ಅನ್ನಕ್ಕೆ ಬೇಕಾದರೆ ಅನ್ನ, ಮುದ್ದೆಗೆ ಸ್ವಲ್ಪ ತೆಳು ಇರಲಿ ಅಂತ ಹೇಳಿ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಸೊ ನಾನು ಒಂದು ಕೂಗಿಸ್ಕೊತಾ ಇದ್ದೀನಿ. ಆ ಗ್ಯಾಪಲ್ಲಿ ನಾನು ಗೋಧಿ ಹಿಟ್ಟು, ಅಕ್ಕಿ ಮತ್ತು ಸ್ವಲ್ಪ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ಒಂದೊಳ್ಳೆ ಬ್ಯಾಟರ್ನ ಇಲ್ದಾನೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರಾಗಿ ದೋಸೆಗೆ ನಾನು ರೆಡಿ ಮಾಡ್ಕೊಂಡಿರೋ ಬ್ಯಾಟರ್. ನೆಕ್ಸ್ಟ್ ಸಾಂಬಾರು ಕೂಗಿದೆ. ಸೊ ನೋಡಿ, ಕಾಳೆಲ್ಲ ಈ ರೀತಿ ಬೆಂದಿದೆ. ಕಡಲೆಕಾಳು, ಬಟಾಣಿ ಕಾಳು ಜೊತೆಗೆ ಆಲೂಗಡ್ಡೆ, ಪ್ರೋಟೀನ್ ಯುಕ್ತವಾಗಿರೋ ಹೂಕೋಸು, ಇದು ತುಂಬ ಚೆನ್ನಾಗಿ ಬೆಂದಿದೆ. ಅನ್ನನೂ ಸಹ ಬಿಸಿಯಾಗಿ ರೆಡಿಯಾಗಿದೆ. ಇದಕ್ಕೆ ಸಾಂಬಾರು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ಟೇಸ್ಟಿಗೆ ಬೆಸ್ಟ್ ಆ್ಯಂಡ್ ಹೆಲ್ದಿಗೆ ಫಸ್ಟ್ ಆಗಿರೋ ಅಂಥ ರೆಸಿಪಿ ರೆಡಿ ಆಗುತ್ತೆ. ಈ ರೆಸಿಪಿನ ನೀವು ಸಹ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ನನ್ನ ಚಾನಲ್ನ ನೋಡ್ತಾ ಇರಿ.